ಹಾಯ್ ಫ್ರೆಂಡ್ಸ್, ಇವತ್ತು ನಂದಿ ಹಿಲ್ಸ್ ಹೋಗ್ತಿದ್ದೀನಿ. ನಮ್ಮ ಮಕ್ಕಳಿಗೆ ಸೆಕೆಂಡ್ ಸ್ಯಾಟರ್ಡೆ ಹಾಲಿಡೇ, ನಮ್ಮ ಹಸ್ಬೆಂಡಿಗೂ ಹಾಲಿಡೇ ಸೆಕೆಂಡ್ ಸ್ಯಾಟರ್ಡೆ. ಹಾಗಾಗಿ ಪ್ಲ್ಯಾನ್ ಮಾಡಿದ್ವಿ, ಸಡನ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡಿದ್ವಿ ನಂದಿ ಹಿಲ್ಸ್ ಹೋಗೋಣ ಅಂತ. ಅದಕ್ಕೋಸ್ಕರ ನಂದಿ ಹಿಲ್ಸ್ ಹೋಗ್ತಿದ್ವಿ. ಹೋಗುವಾಗ ಸ್ನ್ಯಾಕ್ಸು, ಜ್ಯೂಸು ಎಲ್ಲ ತೊಗೊಂಡೋದ್ವಿ. ಮತ್ತು ಹತ್ತುವಾಗ ಟ್ರೆಕ್ಕಿಂಗ್ ಮಾಡುವಾಗ ಮಕ್ಕಳಿಗೆ ಹಶ್ವಾಗುತ್ತೆ ಅಂತೇಳಿ ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ಹತ್ಬಿಟ್ಟು ಹೋಗೋದು. ಟೋಕನ್ ತೊಗೋಬೇಕು, 100 ರೂಪೀಸ್ ತೊಗೊಂಡು ಟೋಕನ್ ತೊಗೊಂಡ್ವಿ. ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಕಾರ್ ಪಾರ್ಕಿಂಗ್ ಆದ ತಕ್ಷಣ ಮೇಲ್ಗಡೆ ಹತ್ತೋದ್ವಿ. ಎಂಟ್ರೆನ್ಸಿ ಈಜುಕೊಳ ಇದೆ, ಅದನ್ನೆಲ್ಲ ನೋಡ್ಕೊಂಬಿಟ್ಟು ಮೇಲ್ಗಡೆ ಸ್ಟೆಪ್ ಹತ್ತಿದ್ವಿ. ಮಕ್ಕಳು ಓಡ್ತಾಯಿದ್ರು, ನಮ್ಗೆ ನಿಧಾನಕ್ಕೆ ಹತ್ತಾ ಇದ್ದೆ ನಾನು. ಅಲ್ಲಿ ಮೆಟ್ಲು ಹತ್ಕೊಂಡು ಹೋಗಬೇಕು. ಐಸ್ ಕ್ರೀಮ್ಸ್ ತಿನ್ಕೊಂತ ಹೋದರೆ ಕೋತಿಗಳು ಬಿಡೋದೇ ಇಲ್ಲ, ತುಂಬ ಇದ್ದಾವೆ. ಕಿತ್ಕೊಂಡು ತಿಂತವೆ. ತುಂಬ ಕೇರ್ಫುಲ್ಲಾಗಿರೋಕೆ ಎನಿಟಿವಾಗನೇ ಕಿತ್ಕೊತವೆ. ಹಾಗಾಗಿ ಇಲ್ಲಿ ವ್ಯೂ ಎಲ್ಲ ಸಖತ್ತಾಗಿತ್ತು. ಮಳೆ ಮೋಡ ಥರ ಇದೆ, ಗಾಳಿ ಇದೆ, ತುಂಬ ಚೆನ್ನಾಗಿತ್ತು. ವೆದರ್ ಇಷ್ಟ ಆಯಿತು, ಸಖತ್ ತುಂಬ ಎಂಜಾಯ್ ಮಾಡಿದ್ವಿ ಮಕ್ಕಳೆಲ್ಲ. ನಾವು ಅಲ್ಲಿಂದ ಮೇಲ್ಗಡೆ ಬೆಟ್ಟ ಎಲ್ಲ ಹತ್ತಿದ್ವಿ. ಅಲ್ಲಿ ಹತ್ತುವಾಗ ಅಲ್ಲಿ ಹೇಳಿದರು CM ಬರ್ತಾರೆ ಮಂಡೇ, ಅದಕ್ಕೋಸ್ಕರ ಬಿಡಲ್ಲ ಯಾರನ್ನೂ ಅಂತ ಹೇಳಿದರು. ಅದಕ್ಕೆ ಎಲ್ಲ ಪೇಂಟ್ ಗಿಂಟ್ ಎಲ್ಲ ಹೊಡಿತಾಯಿದ್ರು, ಎಲ್ಲ ರೆಡಿ ಮಾಡ್ತಾಯಿದ್ರು. ಇಲ್ಲೆಲ್ಲ ನೋಡಿಕೊಂಡು ಇದೆಲ್ಲ ವೇವ್ ಎಲ್ಲ ನೋಡಿಕೊಂಡು ಅಲ್ಲಿ ಫೋಟೋ ಶೂಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಮೇಲೆ ಹತ್ತಿದ್ವಿ. ಇಲ್ಲಿ ದೇವಸ್ಥಾನ 600 ದಶಕಗಳ ಇತಿಹಾಸದ ಆಂಜನೇಯ ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಎಲ್ಲ ವಿಗ್ರಹಗಳಿದೆ. ಇಲ್ಲೆಲ್ಲ ದೇವರ ದರ್ಶನ ಮಾಡ್ಕೊಂಡು ನಾಗಪ್ಪ ಇದೆ, ಅದೆಲ್ಲ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಪಾತಾಳ ಗಂಗೆ ಇದೆ, ಈ ಪಾತಾಳ ಗಂಗೆ ಎಲ್ಲ ನೋಡ್ಕೊಂಡು ಅಲ್ಲೆಲ್ಲಿ ಹೋಟೆಲಲ್ಲಿ ಇರಲಿಲ್ಲ, ಸ್ನ್ಯಾಕ್ಸ್ ತಿನ್ಕೊಂಡ್ಬಿಟ್ಟು ನಾವು ಬಂದ್ವಿ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಕೆಳಗೆ ಒಂದು 2-3 ಕಿಲೋಮೀಟ್ರ್ ನಂದಿ ಹಿಲ್ಸಿಂದ ಮತ್ತು ವಾಪಸ್ ಬರುವಾಗ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಬಂದು ಸಮೃದ್ಧಿ ಹೋಟೆಲ್ ಅಂತ ಮೇನ್ ರೋಡಲ್ಲಿ ಹೋಟೆಲ್ ಇದೆ. ಆ ಹೋಟೆಲಲ್ಲಿ ನಾವು ಊಟ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ಯಾಕಂದರೆ ಮೇಲ್ಗಡೆ ಹೋಟೆಲಲ್ಲಿ ಅವತ್ತು ಹೋಟೆಲ್ನ ಸ್ಟಾಪ್ ಮಾಡಿಬಿಟ್ಟಿದ್ರು. CM ಬರ್ತಾರೆ ಅಂತೇಳಿ ಏನೋ ಪೇಂಟ್ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ರು. ಹೋಟೆಲ್ ಏನೂ ಇರಲಿಲ್ಲ. ಇಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ಫ್ರೆಂಡ್ಸ್. ಥ್ಯಾಂಕ್ ಯು.